ಸಮಯಕ್ಕೆ ಬಾ ಅಂತ ಹೇಳಿದೆ. ಇಷ್ಟೊತ್ತಾದ್ರೂ ಅವನ ಸುಳ್ಳು ಇಲ್ಲ. ಛೇ, ಈ ಹಾಳಾದ ಗಂಡಸರ ಸ್ವಭಾವವೇ ಇಷ್ಟು ಅಂತ ಕಾಣಿಸುತ್ತೆ. ಹಾಯ್ ವಿಕ್ರಮ್. ಗೀತಾ, ಬಹಳ ಹೊತ್ತಾಯ್ತು ತಾವು ಬಂದು. ನನಗೆ ಸ್ವಲ್ಪ ಕೆಲಸ. ನನ್ನ ಸ್ನೇಹಿತರ ಹತ್ರ ಮಾತಾಡ್ತಾ ನಿಂತು ನಿನ್ನನ್ನು ಕಾಯಿಸಿಬಿಟ್ಟೆ. ಐ ಆಮ್ ಸೋ ಸಾರಿ. ಇಲ್ಲ, ನಿನ್ನನ್ನು ನಾನು ಅರ್ಜೆಂಟ್ ಆಗಿ ಕರೆಸಿದ ವಿಷಯ ಇಷ್ಟೇ. ನನಗೀಗ ಆಪತ್ಕಾಲ ಒದಗಿ ಬಂದಿದೆ. ದಯವಿಟ್ಟು ನೀವು ನನ್ನನ್ನು ಸಹಕರಿಸಲೇಬೇಕು. ಅದೇನು ಗೀತಾ, ನಿನ್ನ ಮಾತಿನ ಮಧ್ಯದರ್ಥವೇ ನನಗೆ ಅರ್ಥವಾಗಲಿಲ್ಲ. ನೀ ಹೇಳುವುದು ಸ್ವಲ್ಪ ಸರಿಯಾಗಿ ಹೇಳು. ವಿಷ ಕುಡಿಯುವ ಹೊತ್ತು ನನ್ನ ಕುತ್ತಿಗೆಗೆ ಬಂದು ನಿಂತಿದೆ. ಅದಕ್ಕೆ ಹೇಳ್ತಾ ಇರೋದು, ನಾನೀಗ 3 ತಿಂಗಳ ಗರ್ಭವತಿ. ವಿಷ ಕುಡಿಯುವ ಹೊತ್ತು ಕುತ್ತಿಗೆ ಬಂದಿದ್ದರೆ ಅಲ್ಲೇ 4-6 ರೂಪಾಯಿ ಕೊಟ್ಟು ವಿಷ ಕುಡಿಯಬೇಕು. ಇಲ್ಲಿಯವರೆಗೂ ಬರುವ ಅವಶ್ಯಕತೆ ಏನಿತ್ತು? ವಿಕ್ರಮ್, ಈ ಮಾತನ್ನ ನೀವು ಆಡ್ತಾ ಇರೋದು? ಹೌದು, ನಾನೇ ವಿಕ್ರಮ್ ಮಾತಾಡ್ತಾ ಇರೋದು. ನಿನ್ನ ಮಾಜಿ ಪ್ರಿಯಕರ ವಿಕ್ರಮ್ ಗೀತಾ ಮಾತನಾಡುತ್ತಿರುವುದು. ಏನು ಮಾತನಾಡ್ತಾ ಇದ್ದೀರಿ? ನಾನು ಗರ್ಭವತಿ ಅಂತ ತಿಳಿದಿದ್ರು ಕೂಡ ನನ್ನನ್ನು ಕಂಡು ಅಪಹಾಸ್ಯ ಮಾಡ್ತಾ ಇದ್ದೀರಾ? ಗರ್ಭವತಿ ಎಂದು ತಿಳಿದ ತಕ್ಷಣ ಅಲ್ಲೇ ಗರ್ಭಪಾತ ಮಾಡಿಸಿಕೊಳ್ಳಬೇಕಾಯಿತು. ಇಲ್ಲಿಯವರೆಗೂ ನನ್ನನ್ನು ಹುಡುಕಿಕೊಂಡು ಬರಬಾರದಿತ್ತು. ಬೈ ಮಿಸ್ ಗೀತಾ, ನಿಮ್ಮಂತವರು ಹೆರಿಗೆಯಾಗಬಾರದು. ಯಾಕೆ ವಿಕ್ರಮ್? ನಮ್ಮಂತವರು ಹೆರಿಗೆ ಆದ್ರೆ ತಪ್ಪೇನು? ತಪ್ಪಲ್ಲ, ಸುಮ್ಮನೆ ಯಾಕೆ ಕಷ್ಟ ಅಂತ ನಾಯಿಯನ್ನು ಎತ್ತು ನೀರಿಗೆ ಹಾಕಬೇಕು. ಆದ್ರೆ ನನ್ನ ಗರ್ಭಕ್ಕೆ ನೀವೇ ಕಾರಣ ಅಂತ ಅನ್ನೋದನ್ನ ಮಾತ್ರ ಮರಿಬೇಡಿ. ಈ ಹಿರಿಯರ ಒಪ್ಪಿಗೆ ಪಡೆದು ಹತ್ಯೆ ಸಾಕ್ಷಿಯಾಗಿ ಕೈ ಹಿಡಿದು ಗರ್ಭ ಧರಿಸಿದ ಪತಿವ್ರತೆಯರು ಹಾಡುವ ಮಾತನ್ನು ಹಾಡಿದರೆ ನನಗೆ ಸರಿ ಕಾಣುವುದಿಲ್ಲ. ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿದ ಹಿರಿಯರ ಮಾತು ಮೀರಿ ಒಂದೇ ಒಂದು ಆಸೆ, ಅಂದರೆ ಕಾಮದ ಹಸಿವೆ ತೀರಿಸಿಕೊಳ್ಳಲು ನಿನ್ನ ಒಡ ಹುಟ್ಟಿದವರನ್ನು ತೊರೆದು ಬಂದ ನೀನು ಹೆಣ್ಣಿನ ರೂಪದಲ್ಲಿರುವ ಹೆಣ್ಣು ನಾಯಿ. ಇಲ್ಲಿವರೆಗೂ ನನ್ನ ದೇಹವನ್ನ ಅನುಭವಿಸಬೇಕಾದ್ರೆ ಈ ಹೆಣ್ಣನ್ನ ರಂಬೆ ಊರ್ವಶಿ ತಿಲೋಕನೆ ಬಾಯಿಗೆ ಬಂದಂತೆ ವರ್ಣನೆ ಮಾಡಿ ನನ್ನ ಶೀಲವನ್ನ ಗೆಡಿಸಿದೆಯಲ್ಲ ಕಾಮುಕ. ನಾನು ನಿನ್ನನ್ನು ವಂಚಿಸಬಾರದೆಂದು ಏನಾದರೂ ಅಗ್ರಿಮೆಂಟ್ ಆಗಿದೆ ಏನು? ಏಕೆ? ಒಂದು ಗಂಡು ಮತ್ತೆ ಒಂದು ಹೆಣ್ಣು ಮೇಲವಾಗಬೇಕು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಈಗಿನ ಕಾಲಕ್ಕೆ ಈ ರೀತಿ ಮಾಡಿಕೊಂಡ್ರೇ ಅದಕ್ಕೆ ಬೆಲೆ. ಯಾರು ಯಾವ ವೇಳೆಯಲ್ಲಿ ಕೈ ಕೊಡ್ತಾರೋ ಗೊತ್ತಿಲ್ಲ. ನಾನೇ ಹೇಳ ಮಾತು ನೀನು ಹೇಳಿದ್ರೆ ಹಾಗಂತ ನಾನೇನು ಹೇಳಿಲ್ವಲ್ಲ. ಒಚ್ಚ ಬಾಯಿ ಕುರುಡನಿಗೇನು ಗೊತ್ತು ಪ್ರಪಂಚದ ಒಡನಾಟ, ಸೂಳೆಗೇನು ಗೊತ್ತು ತಾಳಿಯ ಬೆಲೆ, ಬಂಜೆಗೇನು ಗೊತ್ತು ಹೆರಿಗೆಯ ನೋವು, ತನ್ನವರನ್ನೇ ತೊರೆಯಲು ಹೇಸುವ ಹೆಣ್ಣು ಕೇವಲ ಕ್ಷಣಿಕ ನೀನು ನನ್ನನ್ನು ಕೆನ್ನೆಗೆ ಹೊಡೆದು ನೀನು ಮಿಂಡನನ್ನು ತಿರಸ್ಕರಿಸುತ್ತಾಳೆಂದು ನಂಬಲು ನಾನೇನು ಹಸುಗೂಸಲ್ಲ. ಒಂದು ನಿನಗೆ ಕಾಮದ ಹಸಿವಿತ್ತು. ಆ ಹಸಿವನ್ನು ತೀರಿಸುವ ಸೌಂದರ್ಯ ರಾಶಿ ನನ್ನಲ್ಲಿ ತುಂಬಿ ತುಳುಕುತ್ತಿತ್ತು. ಈ ಸೌಂದರ್ಯ ರಾಶಿಯ ಹತ್ತಿರ ಹೋದರೆ ನನ್ನ ಹಸಿವೆ ಇಂಗುತ್ತದೆ ಎಂದು ಗೊತ್ತಾಯಿತು. ಆಗ ನಿನ್ನಲ್ಲಿಗೆ ಬಂದೆ, ಸವಿಯೂಟ ಸವಿದೆ. ಸೌಂದರ್ಯ ರಾಶಿ ಎಂಬ ತಟ್ಟೆ ಬರಿದಾಯಿತು. ಎಂಜಲಾದ ಕೈಯನ್ನು ನಾನು ಅಂದೇ ತೊಳೆದುಕೊಂಡೆ. ಮುಂದಿನ ಬಾಳು ಹೇಗೆ ಎಂದು ವಿಚಾರಿಸಬೇಕೇ ಹೊರತು ಹಿಂದಿನ ಕಹಿ ನೆನಪುಗಳನ್ನು ಮೆಲುಕು ಹಾಕಬಾರದು. ಸಾಕು ನಿಲ್ಲಿಸು ಈ ನಿನ್ನ ಕೋಕದ ಮಾತುಗಳನ್ನು. ನೋಡು, ನಾನೀಗಾಗಲೇ ತವರು ಮನೆಯನ್ನು ಬಿಟ್ಟು ಬಂದು ನಿನ್ನ ಆಸರೆಗಿಂದು ಬಂದಿದ್ದೀನಿ. ದಯಮಾಡಿ ನನಗೆ ಪ್ರೇಮದ ಭಿಕ್ಷೆಯನ್ನು ನೀಡಿ ನಿನಗೆ ಆಸರೆಯನ್ನು ನೀಡು. ಪ್ರೇಮ ಭಿಕ್ಷೆ? ಪ್ರೇಮ ಭಿಕ್ಷೆ ನೀಡಲು ಅದೇನು ಅಂಗಡಿಯಲ್ಲಿಟ್ಟು ಮಾರ ಸರಕಲ್ಲ. ಅದನ್ನು ಬೇಡುವ ಯೋಗ್ಯ
ಇಲ್ಲ. ಹಾಗಾದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ನನ್ನ ಮೈಯನ್ನ ಒಪ್ಪಿಸಿದೆ ತಪ್ಪ? ಹೆಚ್ಚು ಮಾತನಾಡಬೇಡ. ಇಷ್ಟು ದಿವಸ ನಿನ್ನನ್ನು ಇಲ್ಲಿ ಇಟ್ಟುಕೊಂಡು ಹಣ್ಣು ಹಾಕಿದನಲ್ಲ, ಅದು ನನ್ನ ತಪ್ಪು. ಈಗ ನನಗೇಕೋ ಸಂದೇಹ. ನಿಮಗೇಕೆ ಸಂದೇಹ? ನೋಡಿ, ನಿಮ್ಮನ್ನ ಬಿಟ್ಟು ಈ ನನ್ನ ಮೈ ನಾನು ಯಾರಿಗೂ ಒಪ್ಪಿಸಿಲ್ಲ. ಈಗಿನ ಕಾಲದಲ್ಲಿ ಮದುವೆಯಾಗದೆ ನನಗಾಗಿ ಕಾದಿರುವ ಎಂದು ನಂಬುವಷ್ಟು ಅಲ್ಪಮತಿ ಅಲ್ಲ ಈ ವಿಕ್ರಮ್. ಗೀತ, ಅದೆಷ್ಟು ಜನಕ್ಕೆ ಸೆರಗಾಸಿರುವೆಯೋ ಯಾರಿಗೆ ಗೊತ್ತು? ಪಾಪ, ನಿನ್ನ ಪ್ರೀತಿಯನ್ನ ನಂಬಿ ಕೊನೆಗೂ ಈ ಗೀತ ಆಗಿ ಬಿಟ್ಟಳು ಅರ್ಥವನ್ನೇ ಅನರ್ಥ ಮಾಡಿದ ಅನಾಮದೆ ಹೆಣ್ಣು ನೀನು. ಪಾಮರ, ನೋಡು, ಎಲ್ಲಿವರೆಗೂ ನಡೆದಿದ್ದು ನಡೆದು ಹೋಯ್ತು, ಆಗಿದ್ದು ಹಾಗೆ ಹೋಯ್ತು. ನನಗಾದ್ರೂ ಏನು ಮುಂದೆ ಬದುಕಿನ ದಾರಿ ಏನು ಅಂತ ತೋರಿಸ್ಕೊಡು. ಬದುಕಿನ ದಾರಿ ಸೂಳೆಯರು ತಿರುಗುವುದು ದುಡಿಮೆ ಕೇರಿ, ನಿನ್ನ ಉಳಿದಿರುವುದೊಂದೇ ದಾರಿ. ಹೋಗಿ ಹೋಗಿ ಈ ಕಾಮುಕನ ಸವಾಸವನ್ನು ಮಾಡಿ ನನ್ನ ಅಣ್ಣಂದರಿಗೆ ನಾನು ಬೆಲೆ ಕೊಡದೆ ಅವತ್ತು ಈನ ಮಾನವಾಗಿ ಮಾತಾಡಿ ಕೆಟ್ಟದಾಗಿ ವರ್ತಿಸ್ಕೊಂಡೆ. ಆ ವರ್ತನೆಗೆ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟ. ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟ. ಹೆಣ್ಣು ದೇವರು ಹೆಣ್ಣಿಗೆ ನೀತಿ ಬೋಧಕ, ಗಂಡಸರ ಪಕ್ಷಪಾತಿ, ಕಳ್ಳನ ಹೆಂಡತಿ ಎಂದಿದ್ದರು ರಂಡೆ.